Hey everyone, welcome back to my channel Beauty Fam. So ಇವತ್ತಿನ ವಿಡಿಯೋ ಬಂದು ಮೀಶೋ ಹಾಲ್. ಟೈಟಲ್ ಅಂಡ್ ಥಂಬ್ನೇಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಮೀಶೋ ಇಂದ ಪರ್ಟಿಕ್ಯುಲರ್ ಆಗಿ ಇದೇ ಹಾಲ್ ಅಂತ ಇಲ್ಲ. ಅಂದ್ರೆ ಕುರ್ತೀಸ್ ಹಾಲ್, ಮೇಕಪ್ ಹಾಲ್ ಈ ತರ ಅಲ್ಲ, ರ್ಯಾಂಡಮ್ ಆಗಿ ನಂಗೆ ಏನೇನ್ ಇಷ್ಟ ಆಗುತ್ತೆ ಅದೆಲ್ಲ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋಲಿ ನಾನು ಏನೇನ್ ಪರ್ಚೇಸ್ ಮಾಡಿದ್ದೀನಿ ಅಂತ ನೋಡ್ತಾ ಹೋಗೋಣ. ಸೊ ಈ ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರಾಡಕ್ಟ್ಸ್ ಕೋಡ್ ಅಥವಾ ಲಿಂಕ್ ನ ಕೊಡಕ್ಕೆ ಟ್ರೈ ಮಾಡ್ತೀನಿ, ಹೋಗಿ ಚೆಕ್ ಮಾಡಬಹುದು. ಅಂಡ್ ಎಕ್ಸಾಕ್ಟ್ ನಂಗೆ ಪ್ರಾಡಕ್ಟ್ಸ್ ನೆನಪಿಲ್ಲ, ಒಂದು 10-20 ರೂಪೀಸ್ ಆ ಕಡೆ ಈ ಕಡೆ ಆಗ್ಬೋದು. ನೀವು ಹೋಗಿ ಆಪ್ ಅಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬಹುದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ ಪರ್ಚೇಸ್ ಮಾಡಿರುವಂತ ಪ್ರಾಡಕ್ಟ್ ಬಂದು ಸಿಲ್ವರ್ ಕಲರ್ದು ಈ ಬ್ಲೌಸ್ ನ ಪರ್ಚೇಸ್ ಮಾಡಿದೆ. ಐ ಥಿಂಕ್ ಇದು ಕ್ಯಾಮ್ರಾ ಅಲ್ಲಿ ನಿಮ್ಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋತೀನಿ, ಬಟ್ ಇದ್ರ ಮೇಲೆಲ್ಲ ಎಂಬ್ರಾಯ್ಡರಿ ವರ್ಕ್ ಇದೆ, ತುಂಬಾ ಕ್ಲಿಯರ್ ಆಗಿ ನೀಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ಒಂದು ಸ್ಲೀವ್ಲೆಸ್ ಬ್ಲೌಸ್. ಇದರಲ್ಲಿ ಆಕ್ಚುಲಿ ನಿಮ್ಗೆ ಇಷ್ಟ ಆಗಿದೆ, ಬಟ್ ನಿಮ್ಗೆ ನೀವ್ ಸ್ಲೀವ್ಲೆಸ್ ಎಲ್ಲ ಹಾಕಲ್ಲ ಅಂತ ಅಂದ್ರೆ ಡೋಂಟ್ ವರಿ, ಇದ್ರಲ್ಲಿ ಸ್ಲೀವ್ಸ್ ಕೊಡ್ತಾರೆ. ನಿಮ್ಗೆ ಈ ತರ ಹಾಕಕ್ ಇಷ್ಟ ಆಗಲ್ಲ, ಬಟ್ ಡಿಸೈನ್ ವರ್ಕ್ ಎಲ್ಲಾನು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಸ್ಲೀವ್ಸ್ ಕೊಡ್ತಾರೆ. ನೀವು ಅದನ್ನ ಹೋಗಿ ಸ್ಟಿಚ್ ಮಾಡಿಸ್ಕೋಬಹುದು, ನಿಮ್ಗೆ ಎಷ್ಟು ಬೇಕಷ್ಟು ಸ್ಟಿಚ್ ಮಾಡಿಸ್ಕೋಬಹುದು. ಸೊ ಇದು ಬಂದು ಫ್ರಂಟ್ ಅಂಡ್ ಬ್ಯಾಕ್. ಸೊ ಬ್ಯಾಕ್ ಎಲ್ಲ ಬಂದು ಈ ತರ ಕಾಣಿಸುತ್ತೆ. ಸೊ ನಿಮ್ಗೆ ತುಂಬಾ ಡೀಪ್ ಹಾಕಕ್ ಇಷ್ಟ ಆಗಲ್ಲ ಅಂತ ಅಂದ್ರೆ ಡೋಂಟ್ ವರಿ, ತುಂಬಾ ಡೀಪ್ ಆಗೆಲ್ಲ ಇಲ್ಲ. ಮುಂದೆ ಕೂಡ ಅಷ್ಟೇ, ಮುಂದೆ ನೆಕ್ ಬಂದು ಈ ತರ ಬರುತ್ತೆ. ಸೊ ಈ ತರ ಬರುತ್ತೆ. ಅಂಡ್ ಹಿಂದೆ ಕೂಡ ಅಷ್ಟೇ, ತುಂಬಾ ಡೀಪ್ ಆಗಿ ಎಲ್ಲ ಏನಿಲ್ಲ. ಅಂಡ್ ಈ ತರ ಕಟ್ಕೊಳ್ಳೋಕು ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಫಿಟ್ಟಿಂಗ್ ಕರೆಕ್ಟ್ ಆಗುತ್ತೆ. ಸೈಜಸ್ ಆಲ್ಮೋಸ್ಟ್ ಎಲ್ಲ ಸೈಜ್ ಕೂಡ ಅವೈಲೇಬಲ್ ಇದೆ, ಬಟ್ ನಂಗೆ ಯಾವ್ದೇ ಸೈಜ್ ತಗೊಂಡ್ರು ಕೂಡ ನಾನು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕಾಗತ್ತೆ. ಇದು ನಾನು ತಗೊಂಡು ಆಲ್ರೆಡಿ ಸ್ಟಿಚ್ ಮಾಡಿಸಿದೀನಿ, ಒಂದ್ಸಲನೂ ಹಾಕೊಂಡಿಲ್ಲ. ನಾ ಇದನ್ನ ಮೇನ್ ತಗೊಂಡಿದ್ದು ಏನಕ್ಕೆ ಅಂದ್ರೆ ಎಲ್ಲಾ ಬ್ಲೌಸ್ಗೂ ಎಲ್ಲಾ ಸ್ಯಾರೀಸ್ಗೂ ನಂಗೆ ಬ್ಲೌಸ್ ಸ್ಟಿಚ್ ಮಾಡ್ಸಕ್ ಆಗಲ್ಲ. ಬಿಕಾಸ್ ಕೆಲವೊಂದು ವಿಡಿಯೋಸ್ಗೆ ಅಂತ ತಗೊಂಡಿರ್ತೀನಿ, ನಾನು ಅದನ್ನ ಮತ್ತೆ ಹಾಕ್ತೀನ ಅಲ್ವಾ ನಂಗೂ ಕೂಡ ಗೊತ್ತಿರೋಲ್ಲ. ಹಾಗಾಗಿ ಯಾವ್ದಾದ್ರು ಒಂದು ಬ್ಲೌಸ್ ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಆಗೋ ತರ ಇರ್ಲಿ ಅಂತ ಇದನ್ನ ಪರ್ಚೇಸ್ ಮಾಡಿದೆ. ನಾನ್ ಕೆಲವೊಂದಿಷ್ಟು ಸ್ಯಾರೀಸ್ ನ ಜಿಯೋರ್ಜೆಟ್ ಸ್ಯಾರೀಸ್ ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆ ಸ್ಯಾರೀಸ್ಗೆ ಈ ಬ್ಲೌಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಸೊ ನಾನ್ ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಕೂಡ ಬಂದು ಒಂದು ಬ್ಲೌಸ್. ಇದನ್ನ ಬಂದು ತುಂಬಾ ಜನ ಲಿಂಕ್ಸ್ ಕೇಳಿದ್ರಿ, ಮುಂಚೆ ಒಂದು ವಿಡಿಯೋ ಅಲ್ಲಿ ತೋರಿಸಿದೀನಿ. ಸೊ ಇದು ಬಂದು ನಾನು ಇದನ್ನ ಕೂಡ ಮೀಶೋ ಇಂದಾನೆ ಪರ್ಚೇಸ್ ಮಾಡಿದ್ದು. ಸೊ ಇದು ಇದ್ರ ಮೇಲೆ ಕೂಡ ಅಷ್ಟೇ, ನಿಮ್ ಕ್ಯಾಮ್ರಾ ಅಲ್ಲಿ ಅಷ್ಟು ನೀಟಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆನಾ ಇಲ್ವಾ ಗೊತ್ತಿಲ್ಲ. ಇದ್ರ ಮೇಲೆ ಕೂಡ ತುಂಬಾ ನೀಟಾಗಿ ಎಂಬ್ರಾಯ್ಡರಿ ವರ್ಕ್ ಇದೆ. ಸೊ ಇದು ಈವ್ನಿಂಗ್ ಫಂಕ್ಷನ್ಸ್ ಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಒಂಥರ ಅದು ಗ್ಲಿಟರ್ ಕಾಣಿಸುತ್ತೆ, ತುಂಬಾ ಶೈನ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸೇಮ್ ಅದೇ ತರನೇ, ಸೇಮ್ ನೆಕ್ ಅಂಡ್ ಬ್ಯಾಕ್ ಕೂಡ ಅಷ್ಟೇ, ತುಂಬಾ ಡೀಪ್ ಆಗಿಲ್ಲ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು, ಬಟ್ ತುಂಬಾ ಡೀಪ್ ಅಂತ ಹೇಳಕ್ ಆಗಲ್ಲ. ಇದಕ್ಕೂ ಕೂಡ ಈ ತರ ಕಟ್ಕೊಳಕ್ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲೂ ಕೂಡ ಸ್ಲೀವ್ಸ್ ಬರುತ್ತೆ. ನಿಮ್ಗೆ ಅಗೇನ್ ನೀವು ನಾರ್ಮಲಿ ಸ್ಲೀವ್ಲೆಸ್ ಹಾಕಲ್ಲ ಅಂತ ಅನ್ನೋ ಹಾಗಿದ್ರೆ ಇದರಲ್ಲಿ ಸ್ಲೀವ್ಸ್ ಕೊಡ್ತಾರೆ. ನೀವು ಆ ಸ್ಲೀವ್ ನ ಸ್ಟಿಚ್ ಮಾಡಿಸ್ಕೋಬಹುದು. ನಂಗೆ ಇದು ನೆಕ್ ಪಾರ್ಟ್ ಎಲ್ಲಾನು ತುಂಬಾನೇ ಇಷ್ಟ ಆಯ್ತು. ಅಂಡ್ ಬ್ಯಾಕ್ ಕೂಡ ಅಷ್ಟೇ, ತುಂಬಾ ಡೀಪ್ ಇಲ್ಲ. ಸೊ ಈ ತರ ಕಾಣಿಸುತ್ತೆ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋಲಿ ನಾನು ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ. ಅದು ಬಂದು ಮಾಮಾಅರ್ತ್ ಈ ವಿಟಮಿನ್ ಸಿ ಮಾಯಿಶ್ಚರೈಸಿಂಗ್ ಲೋಷನ್ ಸೋಪ್. ಸೊ ಏನಂದ್ರೆ ಇದರಲ್ಲಿ ನಾನು ರೀಸೆಂಟ್ ಆಗಿ ಇದನ್ನ ಕಂಟಿನ್ಯೂಸ್ ಆಗಿ ಐ ಥಿಂಕ್ 1 ಮಂತ್ or 2 ಮಂತ್ಸ್ ಆಯ್ತು ಅಂತ ಅನ್ಕೋತೀನಿ ಇದೇ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇರೋದು. ಅಂಡ್ ತುಂಬಾ ವಿಡಿಯೋಸ್ ಅಲ್ಲೂ ಕೂಡ ತೋರಿಸಿದೀನಿ. ಇದರಲ್ಲಿ ವಿಟಮಿನ್ ಸಿ ಇದೆ ಅಂಡ್ ಹನಿ ಇದೆ. ನಿಮ್ಗೆ ಯಾವ್ದಾದ್ರು ಒಂದು ಸೋಪ್ ಬೇಕು ಫೇಸ್ ಅಥವಾ ಬಾಡಿಗೆ ಎರಡಕ್ಕೂ ಯೂಸ್ ಮಾಡಕ್ಕೆ ಅಂತ ಅನ್ನೋ ಹಾಗಿದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಇನ್ನೊಂದು ವೇರಿಯಂಟ್ ಕೂಡ ಬರುತ್ತೆ, ಅದು ಬಂದು ಉಪ್ಟನ್ ಮಾಯಿಶ್ಚರೈಸಿಂಗ್ ಲೋಷನ್ ಸೋಪ್. ಇವೆರಡರಲ್ಲಿ ನೀವು ನಿಮ್ಮ ಸ್ಕಿನ್ ಕನ್ಸರ್ನ್ ಯಾವ್ದಿದೆ ಅದ್ರ ಮೇಲೆ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಟರ್ಮರಿಕ್ ಮತ್ತೆ ಸ್ಯಾಂಡಲ್ವುಡ್ ಇದೆ. ಸೊ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಹನಿ ಇದೆ. ನಿಮ್ಗೆ ಸ್ಕಿನ್ ಬ್ರೈಟ್ ಆಗಕ್ಕೆ ಅಂಡ್ ಮಾಯಿಶ್ಚರೈಸ್ಡ್ ಆಗಿರಕ್ಕೆ ಯಾವ್ದಾದ್ರು ಒಂದು ಸೋಪ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ನೀವ್ ಯೂಸ್ ಮಾಡ್ತಿರೋ ತುಂಬಾ ಸೋಪ್ ಮತ್ತೆ ಫೇಸ್ ವಾಶಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯೂಸ್ ಮಾಡಿದ್ಮೇಲೆ ಸ್ಕಿನ್ ತುಂಬಾ ಡ್ರೈ ಫೀಲ್ ಆಗುತ್ತೆ. ಒಂದ್ಸಲ ಯೂಸ್ ಮಾಡಿದ್ಮೇಲೆ ಸ್ಕಿನ್ ಎಲ್ಲ ತುಂಬಾ ಡ್ರೈ ಫೀಲ್ ಆಗುತ್ತೆ. ಯಾವ್ದಾದ್ರು ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡ್ಲೇಬೇಕು, ಆ ತರ ಸ್ಕಿನ್ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಆತರ ಯಾವ್ದಾದ್ರು ಫೇಸ್ ವಾಶ್ ಅಥವಾ ಸೋಪ್ ಯೂಸ್ ಮಾಡಿದಾಗ ಫೀಲ್ ಆಗಿದ್ರೆ ಇದನ್ನ ಯೂಸ್ ಮಾಡಿದಾಗ ಆತರ ಫೀಲ್ ಆಗಲ್ಲ. ಇದು ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಕ್ಲೆನ್ಸ್ ಮಾಡೋದ್ರ ಜೊತೆಗೆ ಇದನ್ನ ಯೂಸ್ ಮಾಡಿದ್ಮೇಲೆ ಸ್ಕಿನ್ ತುಂಬಾ ಮಾಯಿಶ್ಚರೈಸ್ಡ್ ಫೀಲ್ ಆಗುತ್ತೆ. ಇದು ಸ್ಕಿನ್ ನ ಕ್ಲೆನ್ಸ್ ಮಾಡೋದ್ರ ಜೊತೆಗೆ ಸ್ಕಿನ್ ನ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಸೊ ಈ ತರ ಒಂದು ಬಾಕ್ಸ್ ಅಲ್ಲಿ 4 ಸೋಪ್ಸ್ ಬರುತ್ತೆ. ಸೊ ಈ ತರ ಕಾಣಿಸುತ್ತೆ. ಇದು ಸೇಮ್ ಫ್ರೇಗ್ರೆನ್ಸ್ ಎಲ್ಲಾನು ತುಂಬಾನೇ ಚೆನ್ನಾಗಿರುತ್ತೆ. ಯೂಸ್ ಮಾಡಿದಾಗ ಬೇಬಿ ಸೋಪ್ಸ್ ಎಲ್ಲ
ತುಂಬಾ ಸಾಫ್ಟ್ ಆತರ ಫೀಲ್ ಆಗ್ತಾ ಇರುತ್ತಲ್ಲ ಆ ತರ ಫೀಲ್ ಆಗುತ್ತೆ. ನಂದು ಸ್ಪೆಷಲಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಂಗೆ ಯಾವ್ದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಕೂಡ ಆಮೇಲೆ ಸ್ಕಿನ್ ಡ್ರೈ ಆಗೋ ಫೀಲ್ ಆಗುತ್ತೆ, ಒಂಥರ ಇರಿಟೇಟ್ ಆಗುತ್ತೆ, ಉರಿಯುತ್ತೆ. ಬಟ್ ಇದನ್ನ ಯೂಸ್ ಮಾಡಿದಾಗ ನಂಗೆ ಇದುವರೆಗೂ ಯಾವಾಗ್ಲೂ ಆ ತರ ಫೀಲ್ ಆಗಿಲ್ಲ. ನಿಮ್ಗೆ ಯಾವ್ದಾದ್ರು ಒಂದು ಬ್ರೈಟ್ನಿಂಗ್ ಸ್ಕಿನ್ ನ ಬ್ರೈಟ್ ಮಾಡಕ್ಕೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬೇಕು, ಅದು ಮಾಯಿಶ್ಚರೈಸ್ ಕೂಡ ಮಾಡ್ಬೇಕು, ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಕ್ಲೆನ್ಸ್ ಮಾಡ್ಬೇಕು ಅಂತ ಅನ್ನೋ ಹಾಗಿದ್ರೆ ನೀವು ಇದನ್ನ ಟ್ರೈ ಮಾಡಬಹುದು. ಸೊ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ಸ್ಕಿನ್ ನ ಬ್ರೈಟನ್ ಮಾಡುತ್ತೆ, ಹನಿ ಇರೋದ್ರಿಂದ ಇದು ಸ್ಕಿನ್ ನ ನರಿಶ್ ಮಾಡಕ್ಕೆ ಮತ್ತೆ ಡೀಪ್ಲಿ ಕ್ಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಈ ಉಪ್ಟನ್ ಒಂದ್ ಬಂದು ಇದರಲ್ಲಿ ಟರ್ಮರಿಕ್ ಇರೋದ್ರಿಂದ ಒಂದು ಸ್ಕಿನ್ ಗೆ ನ್ಯಾಚುರಲ್ ಗ್ಲೋ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಸ್ಯಾಂಡಲ್ವುಡ್ ಬಂದು ಸ್ಕಿನ್ ನ ಸೂಟ್ ಮಾಡಿ ಒಂದು ಮೈಲ್ಡ್ ಎಕ್ಸ್ಫೋಲಿಯೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಇವೆರಡರಲ್ಲಿ ಯಾವ್ದು ಬೇಕು, ನೀವು ನಿಮ್ಮ ಸ್ಕಿನ್ ಕನ್ಸರ್ನ್ ಏನಿದೆ ಅನ್ನೋದ್ರ ಮೇಲೆ ಇದೆರಡರಲ್ಲೂ ಯಾವ್ದಾದ್ರು ಒಂದು ವೇರಿಯಂಟ್ ನ ಚೂಸ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ 2 ಪ್ರಾಡಕ್ಟ್ಸ್ ಲಿಂಕ್ ನ ಕೊಟ್ಟಿರ್ತೀನಿ, ಅದ್ರದ್ದು ಬೇಕಿದ್ರೆ ಹೋಗಿ ಚೆಕ್ ಮಾಡಬಹುದು. ಸೊ ಮಾಮಾಅರ್ತ್ ಪ್ರಾಡಕ್ಟ್ಸ್ ಬಂದು ಮಾಮಾಅರ್ತ್ ಆಪ್, ಮಾಮಾಅರ್ತ್ ವೆಬ್ಸೈಟ್, ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಪರ್ಪಲ್ ಈ ಎಲ್ಲ ಆಪ್ಸ್ ಅಲ್ಲೂ ಇರುತ್ತೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನನ್ನ ಕೂಪನ್ ಕೋಡ್ ನ ಮೆನ್ಷನ್ ಮಾಡಬಹುದು. ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಬಹುದು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಮಾಅರ್ತ್ ಬಂದು ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್. ಅಂಡ್ ಆಲ್ಸೋ ನೀವು ಪ್ರತಿ ಸಲ ಅವರಿಂದ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗ್ಲೂ ದೇ ವಿಲ್ ಲಿಂಕ್ ಯು ಆರ್ಡರ್ ಟು ಅ ಟ್ರೀ ದಟ್ ದೇ ಪ್ಲಾಂಟ್. ಸೊ 2025 ಅನ್ನಷ್ಟರಲ್ಲಿ ದೇ ಆರ್ ಏಮಿಂಗ್ ಟು ಪ್ಲಾಂಟ್ 1 million trees as a part of their initiative. ಅಂಡ್ ನಾನ್ ಲಾಸ್ಟ್ಲಿ ಪರ್ಚೇಸ್ ಮಾಡಿದ್ದು ಅಂದ್ರೆ ನೆಕ್ಸ್ಟ್ ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ಕೂಡ ಅಗೇನ್ ಬಂದು ಒಂದು ಬ್ಲೌಸ್. ಇದು ಬಂದು ಈ ತರ ಕಾಣಿಸುತ್ತೆ, ಇದು ವೈಟ್ ಕಲರ್ ಅಲ್ಲಿ ಇದೆ. ಸೊ ಸ್ಲೀವ್ಸ್ ಬಂದು ಈ ತರ ಪಫ್ ಸ್ಲೀವ್ಸ್ ತರ, ಇದು ಪಿಕ್ಚರ್ ಆಡ್ ಮಾಡ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನಿಮ್ಗೆ ಕ್ಯಾಮ್ರಾಲಿ ಆಬ್ವಿಯಸ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ನಂಗೊತ್ತು. ಪಿಕ್ಚರ್ಸ್ ಆಡ್ ಮಾಡ್ತೀನಿ. ಈ 3 ಪ್ರಾಡಕ್ಟ್ ಕೂಡ ಪಿಕ್ಚರ್ ಅಲ್ಲಿ ಯಾವ ತರ ಇದೆ ಸೇಮ್ ಅದೇ ತರನೇ ಇರೋದು, ನೋಡಕ್ಕೆ ಸೇಮ್ ಡಿಟ್ಟೋ ಹಂಗೆ ಕಾಣಿಸುತ್ತೆ. ಇದು ಸ್ಲೀವ್ಸ್ ಬಂದು ಈ ತರ ಇದೆ. ಸ್ಲೀವ್ಸ್ ಎಲ್ಲ ನಮ್ಗೆ ತುಂಬಾ ಪ್ರೆಟ್ಟಿ ಅನ್ನಿಸ್ತು, ಈ ಕೊಟ್ಟಿರೋ ಈ ವರ್ಕ್ ಅಂಡ್ ಇಲ್ಲೆಲ್ಲ ಅದು ಪಫ್ ಬರೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಫ್ರಂಟ್ ಪಾರ್ಟ್ ಬಂದು ಈ ತರ ಇದೆ, ಇದು ಒಂದು ಬೋ ಟೈಪ್ ಎಲ್ಲ ಕೊಟ್ಟಿದ್ದಾರೆ. ಇದು ನನಗೆ ಇಷ್ಟ ಆಯ್ತು, ಈ ತರ ಎಲ್ಲ ಕೆಳಗಡೆ ಬಂದಿರೋದು. ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ನಾನು ಪಿಕ್ಚರ್ ಆಡ್ ಮಾಡ್ತೀನಿ, ನೀವು ನೋಡ್ಬೋದು. ಒಂಥರ ಇದು ಸ್ಟೈಲಿಶ್ ಆಗಿ ಹಿಂದೆ ಬ್ಯಾಕ್ ಎಲ್ಲಾನು ಸ್ಟೈಲಿಶ್ ಆಗಿ ಅಂಡ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಫ್ರಂಟ್ ಪಾರ್ಟ್ ಎಲ್ಲ ನೆಕ್ ಕೂಡ ಅಷ್ಟೇ ಒಂಥರ ವಿ ನೆಕ್ ತರ ಬರುತ್ತೆ. ಅಂಡ್ ಸ್ಲೀವ್ಸ್ ಬಂದು ಕರೆಕ್ಟ್ ಐ ಥಿಂಕ್ ಈ ತನಕ ಬರುತ್ತೆ. ನಿಮ್ಗೆ ಹಾಗೆ ನೀವು ಕೂಡ ತುಂಬಾ ಬ್ಲೌಸ್ ಸ್ಟಿಚ್ ಮಾಡ್ಸಕ್ ಇಷ್ಟಪಡಲ್ಲ, ಕಲರ್ ಒಂದಿಷ್ಟು ಬ್ಲೌಸ್ ಬೇಕು ಅಂತ ಅಂದ್ರೆ ವೈಟ್ ಅಲ್ಲಿ ಇದನ್ನ ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಹಾಕೊಂಡಾಗ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ನಾನು ಪರ್ಚೇಸ್ ಮಾಡಿದ್ದು 210 rupeesಗೆ. ಈ ಪ್ರೈಸ್ಗೆ ನಂಗೆ ಈ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾನ್ ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಟಾಪ್ ನ ಪರ್ಚೇಸ್ ಮಾಡಿದೆ. ಅಂಡ್ ಇದು ಬಂದು ಫುಲ್ ಸ್ಲೀವ್ಸ್ ಬರುತ್ತೆ. ಸೊ ಇದು ಈ ತರ ಟಾಪ್ಸ್ ಎಲ್ಲ ಮೀಶೋ ಅಲ್ಲಿ ತುಂಬಾನೇ ಇದೆ. ಅಂಡ್ ಎಕ್ಸಾಕ್ಟ್ಲಿ ಅದಲ್ಲಿ ಕಾಣಿಸೋ ತರಾನೇ ಇದೆ ಇದು, ಬಟ್ ನನ್ ಕಲರ್ ಒಂದು ಸ್ವಲ್ಪ ಡಲ್ ಅಂತ ಅನ್ನಿಸ್ತು. ಅದಲ್ಲಿ ನೋಡ್ಬೇಕಾದ್ರೆ ಡಾರ್ಕ್ ಬ್ರೌನ್ ಇತ್ತು, ನಂಗೆ ಅದು ಇಷ್ಟ ಆಗಿದೆ ನಾನು ಪರ್ಚೇಸ್ ಮಾಡಿದ್ದು. ಬಟ್ ಇಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಕ್ಯಾಮ್ರಾಲಿ ಇನ್ನೂ ಸ್ವಲ್ಪ ಡಾರ್ಕ್ ಆಗಿನೇ ಕಾಣಿಸ್ತಿದೆ, ಬಟ್ ಇನ್ ರಿಯಲ್ ಸ್ವಲ್ಪ ಬ್ರೌನ್, ತುಂಬಾ ಲೈಟ್ ಬ್ರೌನ್ ಇದೆ. ನಂಗೆ ಅದಷ್ಟು ಇಷ್ಟ ಆಗ್ಲಿಲ್ಲ. ಬಟ್ ಅದು ಬಿಟ್ರೆ ಕ್ವಾಲಿಟಿ ಎಲ್ಲಾನು ತುಂಬಾನೇ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಅಂಡ್ ಫ್ರಂಟ್ ಅಲ್ಲಿ ಈ ತರ ಬರುತ್ತೆ ಅಂಡ್ ಫುಲ್ ಸ್ಲೀವ್ಸ್ ಬರುತ್ತೆ. ನಾನ್ ಪರ್ಚೇಸ್ ಮಾಡಿದ್ದು ಸ್ಮಾಲ್. ನಂಗೆ ಸೊ ಓಕೆ ಸ್ಮಾಲ್. ನಂಗೆ ಏನ್ ಅನ್ನಿಸ್ತು, ಸ್ಲೀವ್ಸ್ ಎಲ್ಲ ಕರೆಕ್ಟ್ ಆಗಿ ಫಿಟ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು. ಅದು ಒಂಥರ ಫಿಟ್ ಆದಾಗ ಆ ಹೋಲ್ ಲುಕ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಅಷ್ಟು ಕರೆಕ್ಟ್ ಆಗಿ ಫಿಟ್ ಆಗಲ್ಲ, ಸ್ವಲ್ಪ ಲೂಸ್ ಆಗುತ್ತೆ. ಬಟ್ ಈ ತರ ಮೆಟೀರಿಯಲ್ ಅಷ್ಟೊಂದು ಸ್ಟಿಚ್ ಮಾಡ್ಸಿದ್ರೆ ಅಷ್ಟೊಂದು ಚೆನ್ನಾಗಿ ಕೂಡ ಕಾಣಿಸಲ್ಲ, ಹಾಗಾಗಿ ನಾನು ಸ್ಟಿಚ್ ಮಾಡ್ಸಕ್ ಹೋಗ್ಲಿಲ್ಲ. ಬಟ್ ಇದು ಯಾವ್ದಾದ್ರು ಒಂದು ಜೀನ್ಸ್ ಜೊತೆಗೆ ಪೇರ್ ಮಾಡಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಲೂಸ್ ಆಗಿ ಫಿಟ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಇಫ್ ಇನ್ ಕೇಸ್ ನೀವು ಕಾಲೇಜ್ ಹೋಗ್ತೀರಾ, ಡೈಲಿ ವೇರ್ಗೆ ಯಾವ್ದಾದ್ರು ಸ್ಟೈಲಿಶ್ ಟಾಪ್ಸ್ ಬೇಕು ಅಂತ ಅಂದ್ರೆ ಇದನ್ನ ಪರ್ಚೇಸ್ ಮಾಡಬಹುದು. ಇದನ್ನ ನಾನು 200 rupees ಒಳಗಡೆ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ಅರೌಂಡ್ 170 or 180 rupeesಗೆ ಅಂತ ಅನ್ಕೋತೀನಿ. ಬೇರೆ ಆಪ್ಸ್ ಅಲ್ಲಿ ಈ ತರ ಟಾಪ್ಸ್ ಎಲ್ಲ ಇನ್ನೂ ಎಕ್ಸ್ಪೆನ್ಸಿವ್ ಇರುತ್ತೆ, ಲೈಕ್ ಅರೌಂಡ್ 300-400 ಇರುತ್ತೆ. ನಿಮ್ಗೆ ಅಫೋರ್ಡಬಲ್ ರೇಂಜ್ ಅಲ್ಲಿ ಬೇಕು ಈ ತರ ಟಾಪ್ಸ್ ಅಂದ್ರೆ ಮೀಶೋ ಅಲ್ಲಿ ಟ್ರೈ ಮಾಡಬಹುದು. ಕೆಲವೊಂದು ತೋರ್ಸಿದ ತರಾನೇ ಇರಲ್ಲ, ಬಟ್ ಇದು ಲಕ್ಕಿಲಿ ನಾನು ಯಾವ ತರ ನೋಡಿದ್ದೆ ಅದೇ ತರ ಇತ್ತು. ಕಲರ್ ಸ್ವಲ್ಪ ಡಲ್ ಇದೆ ಅನ್ನೋದ್ ಬಿಟ್ರೆ ಓವರ್ ಆಲ್ ಓಕೆ, ನಂಗೆ ಇದು ಇಷ್ಟ ಆಯ್ತು. ಸೊ ನಾನ್ ಪರ್ಚೇಸ್ ಮಾಡಿದ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಸ್ಕರ್ಟ್ ನ ಪರ್ಚೇಸ್ ಮಾಡಿದೆ. ಇದೇನಂದ್ರೆ ಸ್ಲಿಟ್ ಸ್ಕರ್ಟ್. ಇದು ನೀಸ್ ಕೆಳಗಡೆ ಸ್ಲಿಟ್ ಬರುತ್ತೆ, ಸೊ ಕಟ್ ಬರುತ್ತೆ. ನಂಗೆ ಯಾವ್ದಾದ್ರು ಒಂದು ಸಿಂಪಲ್ ಟಾಪ್ಸ್ ಜೊತೆಗೆ ಟಿ ಶರ್ಟ್ಸ್ ಜೊತೆಗೆ ಹಾಕೊಳಕ್ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಪರ್ಚೇಸ್ ಮಾಡಿದೆ. ನೀವು ಯಾವ್ದಾದ್ರು ಒಂದು ಚೆನ್ನಾಗಿರೋ ಟಿ ಶರ್ಟ್ ಇದಕ್ಕೆ ಮ್ಯಾಚ್ ಆಗೋ ತರ ಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡೋ ಮೇನ್ ರೀಸನ್ ಏನಂದ್ರೆ ಇದರ ಪ್ರೈಸ್. ಇದನ್ನ ನಾನು ಅರೌಂಡ್ 160 or 170 rupeesಗೆ
ಪರ್ಚೇಸ್ ಮಾಡಿದ್ದು. ನಂಗೆ ತುಂಬಾನೇ ಅಫೋರ್ಡಬಲ್ ಅಂತ ಅನ್ನಿಸ್ತು. ಇದರಲ್ಲಿ ಬೇರೆ 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 ಬ್ರ್ಯಾಂಡ್ಸ್ ತುಂಬಾನೇ ಇದೆ. ನಂಗೆ ಆ ಬ್ರ್ಯಾಂಡ್ಸ್ ಕ್ವಾಲಿಟಿ ಎಲ್ಲ ಯಾವ ತರ ಇದೆ ಗೊತ್ತಿಲ್ಲ, ಬಟ್ ನಾನ್ ಪರ್ಚೇಸ್ ಮಾಡಿರೋ ಬ್ರ್ಯಾಂಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಕೂಡ ಅಫೋರ್ಡಬಲ್ ಅಂತ ಅನ್ನಿಸ್ತು. ಸೇಮ್ ಅದರಲ್ಲಿ ಯಾವ ತರ ಇತ್ತು ನೋಡಕ್ಕೆ ಅದೇ ತರ ಕಾಣಿಸುತ್ತೆ. ನಿಮ್ಗೆ ಈ ತರ ಸ್ಲಿಟ್ ಕುರ್ತೀಸ್ ಸ್ಕರ್ಟ್ಸ್ ಇಷ್ಟ ಆಗುತ್ತೆ ಟಿ ಶರ್ಟ್ಸ್ ಜೊತೆಗೆ ಅಥವಾ ಯಾವ್ದಾದ್ರು ಟಾಪ್ಸ್ ಜೊತೆಗೆ ಪೇರ್ ಮಾಡಕ್ಕೆ, ನೀವ್ ಈ ತರ ಡ್ರೆಸ್ಸಸ್ ಹಾಕ್ತೀರಾ ಅಂತ ಅನ್ನೋ ಹಾಗಿದೆ, ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಈ ಪ್ರೈಸ್ಗೆ ಈ ಸ್ಕರ್ಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇತ್ತು, ಲೈಕ್ ಸ್ಟ್ರಿಪ್ ಬರುತ್ತಲ್ಲ ಆ ತರ ಎಲ್ಲ ಇತ್ತು. ನಂಗೆ ಅದಷ್ಟು ನಂಗೆ ಓಕೆ ಅನ್ನಿಸ್ಲಿಲ್ಲ. ಬಟ್ ನಿಮ್ಗೆ ಆ ತರ ಇಷ್ಟ ಆಗುತ್ತೆ ಅಂತಾನೆ ನೀವು ಡೆಫಿನೆಟ್ಲಿ ಅದನ್ನ ಕೂಡ ಟ್ರೈ ಮಾಡ್ಬೋದು. ಇಲ್ಲ ಪ್ಲೇನ್ ಬೇಕು ಅಂತಾನೆ ನೀವು ಇದನ್ನ ಟ್ರೈ ಮಾಡ್ಬೋದು. ಸೊ ನಾನ್ ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಸ್ಕರ್ಟ್ ನ ಪರ್ಚೇಸ್ ಮಾಡಿದೆ. ಇದು ನಂಗೆ ಒಂಥರ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ ಹಾಕೊಂಡ್ರೆ ಅಂತ ಪರ್ಚೇಸ್ ಮಾಡಿದೆ. ಬಟ್ ನಂಗೆ ಇದನ್ನ ಯಾವ ತರ ಸ್ಟೈಲ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅಂದ್ರೆ ಯಾವ ತರ ಟಾಪ್ ಜೊತೆಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ನಂಗೆ ಇನ್ನೂ ಐಡಿಯಾನೇ ಬಂದಿಲ್ಲ. ಹಾಗಾಗಿ ಇದನ್ನ ಏನು ಹಾಕೊಳ್ದೆ ಹಾಗೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಏನಂದ್ರೆ ಫ್ರಂಟ್ ಈ ತರ ಬೆಲ್ಟ್ ತರ ಬರುತ್ತೆ. ಅದು ಆಕ್ಚುಲಿ ಬೆಲ್ಟ್ ಅಲ್ಲ, ಸುಮ್ನೆ ಆ ತರ ಕಾಣಿಸಕ್ಕೆ ಈ ತರದ್ ಒಂದು ಕಾಣಿಸುತ್ತೆ. ನೀವ್ ಇಫ್ ಇನ್ ಕೇಸ್ ನಿಮ್ಗೆ ನೀವ್ ಶಾರ್ಟ್ ಕ್ಲೋತ್ಸ್ ಹಾಕ್ತೀರಾ, ನಿಮ್ ಸ್ಕರ್ಟ್ಸ್ ಎಲ್ಲ ಇಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ ಇದನ್ನ ಟ್ರೈ ಮಾಡ್ಬೋದು. ಬಟ್ ಏನಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಸ್ಟೈಲ್ ಮಾಡಕ್ ಬರುತ್ತೆ ಬಟ್ ನೀವು ಶಾರ್ಟ್ಸ್ ಹಾಕಲ್ಲ ಅನ್ನೋ ಹಾಗಿದ್ರೆ ಇದನ್ನ ಹಾಕಿ ಇದ್ರ ಕೆಳಗಡೆ ಯಾವ್ದಾದ್ರು ಲೆಗಿನ್ಸ್ ಹಾಕಿ ಒಂದ್ ಟಾಪ್ ಹಾಕೋದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಶಾರ್ಟ್ಸ್ ಹಾಕಲ್ಲ ಅಂತ ಅಂದ್ರೂ ಕೂಡ ನೀವು ಇದನ್ನ ಪರ್ಚೇಸ್ ಮಾಡಿ ನೀಟಾಗಿ ಸ್ಟೈಲ್ ಮಾಡಿ ಯಾವ್ದಾದ್ರು ಒಂದು ಲೆಗಿನ್ಸ್ ಜೊತೆಗೆ ಈ ತರ ಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಹಾಕ್ತೀರಾ ಅಂತ ಅಂದ್ರೂ ಕೂಡ ಪರ್ಚೇಸ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಬೇರೆ ಬೇರೆ ಪ್ರಿಂಟ್ ಇರೋವಂಥದ್ದು ತುಂಬಾ ಇತ್ತು. ನನ್ಗೆ ಅದು ಯಾವ್ದು ಅಷ್ಟು ಇಷ್ಟ ಆಗ್ಲಿಲ್ಲ. ಇದು ತುಂಬಾ ಇಷ್ಟ ಆಯ್ತು, ಹಾಗಾಗಿ ಪರ್ಚೇಸ್ ಮಾಡಿದೆ. ಯಾವತ್ತಾದ್ರೂ ಇದನ್ನ ಹಾಕೊಂಡ್ರೆ ನೀಟಾಗಿ ಸ್ಟೈಲ್ ಮಾಡಿದ್ರೆ ಯಾವ್ದಾದ್ರು ಶಾರ್ಟ್ಸ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಸೊ ನಾನ್ ಪರ್ಚೇಸ್ ಮಾಡಿರೋ ಲಾಸ್ಟ್ ಪ್ರಾಡಕ್ಟ್ ಬಂದು ಈ ಕುರ್ತಿನ ಪರ್ಚೇಸ್ ಮಾಡಿದೆ. ಇದು ಬಂದು ಪಿಂಕ್ ಕಲರ್ ಕುರ್ತಿ. ಇದು ಓವರ್ ಆಲ್ ಫ್ರಂಟ್ ಅಲ್ಲಿ ಕೊಟ್ಟಿರೋ ಎಂಬ್ರಾಯ್ಡರಿ ಎಲ್ಲ ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ನೀಟ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಈ ಪ್ರೈಸ್ಗೆ ಮೀಶೋಲಿ ಹೆಂಗ್ ಇಷ್ಟೊಂದು ಪ್ರಾಡಕ್ಟ್ಸ್ ಇರುತ್ತೆ ಗೊತ್ತಾಗ್ಲಿಲ್ಲ. ಬಿಕಾಸ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 270 rupeesಗೆ ಅಂತ ಅನ್ಕೋತೀನಿ. ಈ ಪ್ರೈಸ್ಗೆ ಕ್ವಾಲಿಟಿ ಓವರ್ ಆಲ್ ಕುರ್ತಿ ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ಕಡಿಮೆ ಇದೆ ಅಂತ ಕ್ವಾಲಿಟಿ ಚೆನ್ನಾಗಿದೆನಾ ಅಲ್ವಾ, ಆ ತರ ಎಲ್ಲ ಇಲ್ಲ. ಈ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ಫ್ರಂಟ್ ಅಲ್ಲಿ ಬಂದಿರೋ ಎಂಬ್ರಾಯ್ಡರಿ ವರ್ಕ್ ಎಲ್ಲ ಏನಿದೆ ಅದು ಕೂಡ ತುಂಬಾನೇ ನೀಟ್ ಆಗಿದೆ. ಆ ಪ್ರಿಂಟ್ ತುಂಬಾನೇ ನೀಟ್ ಆಗಿದೆ ಅಂಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಜೊತೆಗೆ ಈ ತರದ್ ಒಂದು ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದೇನಂದ್ರೆ ಪ್ರತಿ ಪ್ರಾಡಕ್ಟ್ ಕೂಡ ಕಡಿಮೆ ಪ್ರೈಸ್ಗೆ ಇದ್ದಿದ್ದು ಕ್ವಾಲಿಟಿ ಹಿಂಗೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಮೀಶೋ ಅಲ್ಲಿ ಕೆಲವೊಂದು ತುಂಬಾನೇ ದರಿದ್ರವಾಗಿರುತ್ತೆ ಕ್ವಾಲಿಟಿ ಅಂಡ್ ಕೆಲವೊಂದು ಆ ಪ್ರಾಡಕ್ಟೇ ಕಳಿಸಲ್ಲ, ಅವರು ಬೇರೆ ಏನೋ ಪ್ರಾಡಕ್ಟ್ ಕಳಿಸ್ತಾರೆ. ನಂಗೆ ಈ ತರ ತುಂಬಾ ಸರ್ತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಈ ಪರ್ಟಿಕ್ಯುಲರ್ ಕುರ್ತಿ ಬಂದು ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಈ ತರ ಕುರ್ತೀಸ್ ಇಷ್ಟ ಆಗುತ್ತೆ ಅಂತ ಅಂದ್ರೆ ಇದನ್ನ ಟ್ರೈ ಮಾಡ್ಬೋದು. ಬಟ್ ಅಗೇನ್ ಮೀಶೋಲ್ಲೇ ಒಂದು ಬ್ರ್ಯಾಂಡ್ ಈ ತರ ಇದೆ, ಇನ್ನೊಂದು ಬ್ರ್ಯಾಂಡ್ ಇನ್ನೊಂದ್ ತರ ಇರುತ್ತೆ. ಒಂದೇ ಸೇಮ್ ಪ್ರಾಡಕ್ಟ್ ನ ಬೇರೆ ಬೇರೆ ಬ್ರ್ಯಾಂಡ್ಸ್ ತುಂಬಾ ಜನ ಸೆಲ್ ಮಾಡ್ತಿರ್ತಾರೆ. ನೀವು ಇದು ಬಿಟ್ಟು ಬೇರೆ ಬ್ರ್ಯಾಂಡ್ ಹತ್ರ ತಗೊಂಡ್ರೆ ಅದು ಮೇ ಬಿ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರ್ಬೋದು, ಪೂರ್ ಕ್ವಾಲಿಟಿ ಇರೋದು ಕೊಡ್ಬೋದು. ಸೊ ನಾನು ಎಕ್ಸಾಕ್ಟ್ ಬ್ರ್ಯಾಂಡ್ ಮೆನ್ಷನ್ ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಅಲ್ಲಿಂದಾನೇ ಹೋಗಿ ಪರ್ಚೇಸ್ ಮಾಡ್ಬೋದು.